ವಕ್ಫ್ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸು ನಿಲುವು ದ್ವಂದ್ವ ನಿಲುವಿಂದ ಕೂಡಿದೆ. ಅವರು ಒಂದು ಕಡೆ ಅನ್ವರ್ ಮಾನಪಾಡಿ ವರದಿಯನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅನ್ವರ್ ಮಾನಪಾಡಿ ಹಂಗೆ ಹೇಳಿದರು ಹಿಂಗೆ ಹೇಳಿದರು ಅಂತ ಉಲ್ಲೇಖ ಮಾಡ್ತಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕೈಲೇ ಅಧಿಕಾರ ಇದೆ. CBI ಕೊಡಬೇಕು ಅಂದರೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕ್ಯಾಬಿನೆಟ್ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರೆ CBI ತಾನಾಗೆ ತನಿಖೆ ಕೈಗೆತ್ಕೊಳ್ಳುತ್ತೆ. ಆದರೆ ಅವರಿಗೆ ಬರೀ ಹೇಳಿಕೆಗೆ ಮಾತ್ರ ತಮ್ಮ ಶೌರ್ಯ ಪ್ರದರ್ಶನ ಮಾಡಿದ್ದಾರೆ. ಆ್ಯಕ್ಚುಲಿ ಏನಾದ್ರು ಬದ್ಧತೆ ಇದ್ದಿದ್ದರೆ ಅವರು CBI ಕೊಡೋ ನಿರ್ಣಯನ ಕ್ಯಾಬಿನೆಟಲ್ಲಿ ತಗೊಳ್ಳಿ, ಅವರೇ ಸ್ವಯಂ ಸಂಪುಟದಲ್ಲಿ ನಿರ್ಣಯ ತಗೊಂಡು CBI ಕೊಡ್ಬೋದು. ಮತ್ತು ಆರೋಪ ಬಂದಿರೋದು BJPಯವ್ರ ಮೇಲಲ್ಲ. ವಕ್ಫ್ ಆಸ್ತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಪಟ್ಟಿಯಲ್ಲಿ BJP ನಾಯಕರುಗಳ ಹೆಸರಿಲ್ಲ. ಇರುವ ಬಹುತೇಕ ಜನ ನಾಯಕರುಗಳು ಕಾಂಗ್ರೆಸ್ನ ಘಟಾನುಘಟಿ ಲೀಡರ್ಗಳು. ಆ ಘಟಾನುಘಟಿಗಳ ಲೀಡರ್ಗಳ ಹೆಸರೇ ಅದರಲ್ಲಿ ಬಂದಿರತಕ್ಕಂಥದ್ದು. ಯಾರಾದರೂ ಅಮಿಷ ತೋರಿಸಿದರೆ ಅನ್ವರ್ ಮಾನಪಾಡಿಯವರಿಗೆ ಯಾರು ಆಸ್ತಿ ಹೊಡೆದಿದ್ದಾರೆ ಅವ್ರು ತೋರಿಸ್ತಾರೆ, ಆಸ್ತಿ ಹೊಡೆದಿದ್ದವ್ರು ಹೆಂಗೆ ತೋರಿಸ್ತಾರೆ? ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಿಜವಾಗಲೂ CBI ತನಿಖೆ ಬಗ್ಗೆ ನಂಬಿಕೆ ಮತ್ತು ಬದ್ಧತೆ ಇದ್ದರೆ ಯು ಹ್ಯಾವ್ ಟು ಟೇಕ್ ಕ್ಯಾಬಿನೆಟ್ ಡಿಸಿಷನ್. ಭಾಳ ಸುಲಭದಲ್ಲೇ ನಿಮ್ಮ ಕೈಲೇ ಇದೆಯಲ್ಲ. ಅನ್ವರ್ ಮಾನಪಾಡಿ ತಮ್ಮ ಮುಂದೆ ಬಂದೇನು ಹೇಳಿದಾರೋ, ಕಾಂಗ್ರೆಸ್ನವ್ರು ಅಮಿತ್ ಶಾ ಒಡ್ಡಿದ್ರು ಅಂಥೇಳಿ ಅದನ್ನು ನಾನು ಸತ್ಯ ಅಂತ ಭಾವಿಸ್ಬೇಕಾಗತ್ತೆ. ಅವ್ರು ಹೇಳಿದ ಮೇಲೆ, ಅವ್ರ ಹೇಳಿಕೆ ಮೇಲೇ ತಾನೇ ಚರ್ಚೆ ಆಗ್ತಿರೋದು. ಅಂತಿಮವಾಗಿ ಅವ್ರೇನು ಹೇಳ್ತಾರೆ ಅದೇ ಸತ್ಯ ಆಗುತ್ತೆ. ಯಾವಾಗ ಹೇಳಿದರು? ಅಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿ ಯಾವಾಗ ಯಾವಾಗ 2022ರಲ್ಲಿ ನನ್ನ ಮಾಹಿತಿಗಂತೂ ಬಂದಿಲ್ಲ. ನನ್ನ ಮಾಹಿತಿಗೆ ನಿನ್ನೆ ಏನು ಹೇಳಿದಾರೆ ಅದು ನನ್ನ ಗಮನಕ್ಕೆ ಬಂದಿದೆ. 2022ರಲ್ಲಿ ಏನು ಹೇಳಿದ್ರು ನನಗೆ ನನ್ನ ಹತ್ರ ಮಾಹಿತಿ ಇಲ್ಲ. ಈಗ ನಿನ್ನೆ ಏನು ಹೇಳಿದಾರೆ ಅದನ್ನು ನಾನು ನೋಡಿದ್ದೇನೆ. ನಿನ್ನೆ ಹೇಳಿದ್ದನ್ನು, ನಿನ್ನೆ ಹೇಳಿರೋ ಪ್ರಕಾರ ಕಾಂಗ್ರೆಸ್ನವರು ನನಗೆ ಅಮಿಷ ಒಡ್ಡಿದ್ರು ಅಂತ ಹೇಳಿದ್ದಾರೆ. ಇಷ್ಟಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಸರ್ಕಾರಕ್ಕೆ CBI ಕೊಡಬೇಕು ಅಂತಿದೆ ತಾನೇ. ಅದನ್ನು ಅವರು ನೇರವಾಗಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕೊಟ್ಬಿಡಲಿ. ನಾನು ಹತ್ತಂಗೆ ಮಾಡ್ತೀನಿ, ನೀ ಸತ್ತಂಗೆ ಮಾಡು ಅನ್ನೋ ನಾಟಕ ಯಾಕೆ ಆಡ್ತಾರೆ? ನಾಟಕ ಆಡೋದು ಬಿಟ್ಬಿಡಲಿ, ನೇರವಾಗಿ ಅದನ್ನು ಕೊಡಲಿ. ಮತ್ತು ಮುಖ್ಯಮಂತ್ರಿಗಳು ಈ ಪಂಚಮಶಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಮಾತಾಡಬೇಕಾದ್ರೆ ಪಂಚಮಶಾಲಿಗಳ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ ಅವ್ರು ಹೇಳಿದರು. ಅವ್ರ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ. ಮುಖ್ಯಮಂತ್ರಿಗಳಿಗೆ ಕೆಲವೊಮ್ಮೆ ಜಾಣ ಮರೆವು, ಜಾಣ ಕುರುಡು ಬಂದ್ಬಿಡುತ್ತೆ. ಸಂವಿಧಾನ ರಚನಾ ಸಭೆಯ ಸಂದರ್ಭದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂಥ ಚರ್ಚೆ ನಡೀತಿರ್ಬೇಕಾದ್ರೆ ಮತೀಯ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ರಚನಾ ಸಭೆ ಖಡಾಖಂಡಿತವಾಗಿ ನಿರಾಕರಿಸಿತು. ಖಡಾಖಂಡಿತವಾಗಿ 1953ರಲ್ಲಿ ಕಾಕಾ ಕಾಲೇಲ್ಕರ್ ಸಮಿತಿ OBCಗೆ ಮೀಸಲಾತಿ ಕೊಡಬೇಕು ಅನ್ನೋ ಚರ್ಚೆ ಬಂದಾಗ ಸಾರಾಸಟ್ಟಾಗಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡೋದನ್ನು ನಿರಾಕರಿಸ್ತು. ಅಷ್ಟು ಮಾತ್ರ ಅಲ್ಲ, ಮಂಡಲ್ ಆಯೋಗವು ಕೂಡ ಮುಸ್ಲಿಮರಲ್ಲಿರುವಂಥ ಹಿಂದುಳಿದ 72 ಜಾತಿಗಳನ್ನು ಗುರುತಿಸ್ತು. ಸಾರಾಸಗಟಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದು ನಿರಾಕರಿಸ್ತು. ಇದರೊಳಗೆ 72 ಸಮುದಾಯಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಅನ್ನೋದನ್ನು ಪಟ್ಟಿ ಮಾಡ್ತು. ನಾವೀಗ ಕರ್ನಾಟಕದಲ್ಲಿ ಆ ಹಿಂದುಳಿದ ವರ್ಗದ ಪಟ್ಟಿನಲ್ಲಿ ಪಿಂಜಾರ ಇತ್ಯಾದಿ 7-8 ಜಾತಿಗಳಿಗೆ ನಾವು ಮೀಸಲಾತಿಯನ್ನು ಕೊಡ್ತಾಯಿದ್ದೀವಿ. ಯಾವುದರಲ್ಲಿ ಅವರಿಗೆ 2Nಲ್ಲೇ ಮೀಸಲಾತಿ ಇದೆ, ಅದು ಸಣ್ಣ ಸಮುದಾಯಗಳಿಗೆ.
ಸಾರಾಸಗಟಾಗಿ ಇಡೀ ಮುಸ್ಲಿಮರನ್ನ ಹಿಂದುಳಿದವರು ಅನ್ನೋದು ಪರಿಗಣಿಸೋದನ್ನು ಸಂವಿಧಾನ ಬಾಹಿರ ಅಂತ ಮುಖ್ಯಮಂತ್ರಿಗಳು ಹೇಳಬೇಕಿತ್ತು. ಆದರೆ ನಮ್ಮ ದುರ್ದೈವ ಹೇಗೆ ಅಂದರೆ ಸ್ವತಃ ಕಾನೂನು ತಜ್ಞರಾಗಿರುವಂಥ ಸಿದ್ದರಾಮಯ್ಯನವರೇ ಇದ್ದ ಸಂಪುಟದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡೋ ನಿರ್ಣಯವನ್ನು 30 ವರ್ಷದಿಂದ ತಗೊಂಡು ಅದು ಸಂವಿಧಾನ ಬಾಹಿರ. ಆ ಸಂವಿಧಾನ ಬಾಹಿರವಾಗಿಯೇ 4% ಮೀಸಲಾತಿಯನ್ನು ನಾವು ಕೊಟ್ಕೊಳ್ತಾ ಬಂದಿದ್ದೀವಿ. ಆದರೆ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಇಡಿಯಾಗಿ ಕೊಡೋದು ಸಂವಿಧಾನ ಬಾಹಿರ ಅಂತ ಹೇಳುವಂಥ ದಮ್ಮಿಲ್ಲ ಸಿದ್ದರಾಮಯ್ಯನವರಿಗೆ. ಅದು ಜಾಣ ಮರವು, ಜಾಣ ಕುರುಡು. ಯಾಕೆಂದ್ರೆ ದಮ್ಮಿದ್ದಿದ್ರೆ ಅವ್ರು ಹೇಳ್ತಾಯಿದ್ರು ಅಂಬೇಡ್ಕರ್ ನಿರಾಕರಿಸಿದ್ದಾರೆ ಅಂತ ಹೇಳ್ತಾಯಿದ್ರು, ಕಾಕಾ ಕಾಲೇಲ್ಕರ್ ಸಮಿತಿ ನಿರಾಕರಿಸಿದೆ ಅಂತ ಹೇಳ್ತಾಯಿದ್ರು, ಮಂಡಲ್ ಆಯೋಗ ನಿರಾಕರಿಸಿದೆ ಮುಸಲ್ಮಾನರಿಗೆ ಇಡಿಯಾಗಿ OBC ಪಟ್ಟಿಗೆ ಸೇರಿಸೋದನ್ನು ಅಂತ ಹೇಳ್ತಾಯಿದ್ರು. ಆದರೆ ಇವರಿಗೆ ಇದರಲ್ಲಿ ಜಾಣ ಮರೆವು. ಯಾವುದೇ ಒಂದು ಜಾತಿ ಮೀಸಲಾತಿ ಕೊಡಿ ಅಂತ ಕೇಳೋದು ತಪ್ಪಲ್ಲ, ಅದು ಸಂವಿಧಾನ ಬಾಹಿರ ಅಲ್ಲ. ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರಾ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಪರಿಶೀಲನೆ ಮಾಡಿ ಆರ್ಥಿಕವಾಗಿ ಹಿಂದುಳಿದಿದ್ದರೆ, ಸಾಮಾಜಿಕವಾಗಿ ಹಿಂದುಳಿದಿದ್ದರೆ ಅವ್ರಿಗೆ ಮೀಸಲಾತಿ ಕೊಡಬೇಕು. ಆದರೆ ಇವರು ಪಂಚಮಶಾಲಿಗಳ ಬೇಡಿಕೆಯನ್ನೇ ಸಂವಿಧಾನ ಬಾಹಿರ ಅಂತ ಹೇಳ್ತಾನೆ ಅವ್ರದ್ದೇ ಸಚಿವರು, ಅವ್ರದ್ದೇ ಪಕ್ಷದ ಶಾಸಕರು ಹೊರಗಡೆ ಹೋಗಿ ಪಂಚಮಶಾಲಿಗಳ ಹೋರಾಟಕ್ಕೆ ಬೆಂಬಲ, ನಾವು ಈ ಮೀಸಲಾತಿ ಬೇಡಿಕೆ ಪಟ್ಟಿ ಈಡೇರಿಸ್ತಾ ಇದ್ದರೆ ಆತ್ಮಾಹುತಿಗೂ ತಯಾರು, ನಾವು ಮೀಸಲಾತಿ ಪಟ್ಟಿ ಬೇಡಿಕೆಯನ್ನು ಈಡೇರಿಸ್ತಾ ಇದ್ದರೆ ರಾಜೀನಾಮೆ ಕೊಡ್ತೀವಿ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಒಂದು ಸಂವಿಧಾನ ಬಾಹಿರ ಅನ್ನೋದಾದರೆ ಅವ್ರನ್ನಾರು ನಿಮ್ಮ ಕ್ಯಾಬಿನೆಟಿಂದ ಹೊರಗಾಕಿ, ಇಲ್ಲ ನೀವು ನಿಮ್ಮ ನಿಲುವನ್ನು ಬದಲಾಯಿಸ್ಕೊಳ್ಳಿ. ಇದರೊಳಗೆ ನಿಮ್ಮದು ನಾಟಕ ಆಡ್ತಾ ಇದ್ದೀರಿ ಮತ್ತು ಸಂವಿಧಾನ ಬಾಹಿರವಾಗಿರೋದನ್ನು ಸಮರ್ಥನೆ ಮಾಡಿ ಮೀಸಲಾತಿ ಕೊಡ್ತಾ ಇದ್ದೀರಿ. ಯಾವುದು ಸಂವಿಧಾನಬದ್ಧವಾಗಿದೆಯೋ ಅದನ್ನು ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದ್ದೀರಿ. ಇದು ನಿಮ್ಮ ಎಡಬಿಡಂಗಿತನವನ್ನು ತೋರಿಸುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ವಕ್ಫ್ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸು ನಿಲುವು ದ್ವಂದ್ವ ನಿಲುವಿಂದ ಕೂಡಿದೆ. ಅವರು ಒಂದು ಕಡೆ ಅನ್ವರ್ ಮಾನಪಾಡಿ ವರದಿಯನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅನ್ವರ್ ಮಾನಪಾಡಿ ಹಂಗೆ ಹೇಳಿದರು ಹಿಂಗೆ ಹೇಳಿದರು ಅಂತ ಉಲ್ಲೇಖ ಮಾಡ್ತಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕೈಲೇ ಅಧಿಕಾರ ಇದೆ. CBI ಕೊಡಬೇಕು ಅಂದರೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕ್ಯಾಬಿನೆಟ್ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರೆ CBI ತಾನಾಗೆ ತನಿಖೆ ಕೈಗೆತ್ಕೊಳ್ಳುತ್ತೆ. ಆದರೆ ಅವರಿಗೆ ಬರೀ ಹೇಳಿಕೆಗೆ ಮಾತ್ರ ತಮ್ಮ ಶೌರ್ಯ ಪ್ರದರ್ಶನ ಮಾಡಿದ್ದಾರೆ. ಆ್ಯಕ್ಚುಲಿ ಏನಾದ್ರು ಬದ್ಧತೆ ಇದ್ದಿದ್ದರೆ ಅವರು CBI ಕೊಡೋ ನಿರ್ಣಯನ ಕ್ಯಾಬಿನೆಟಲ್ಲಿ ತಗೊಳ್ಳಿ, ಅವರೇ ಸ್ವಯಂ ಸಂಪುಟದಲ್ಲಿ ನಿರ್ಣಯ ತಗೊಂಡು CBI ಕೊಡ್ಬೋದು. ಮತ್ತು ಆರೋಪ ಬಂದಿರೋದು BJPಯವ್ರ ಮೇಲಲ್ಲ. ವಕ್ಫ್ ಆಸ್ತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಪಟ್ಟಿಯಲ್ಲಿ BJP ನಾಯಕರುಗಳ ಹೆಸರಿಲ್ಲ. ಇರುವ ಬಹುತೇಕ ಜನ ನಾಯಕರುಗಳು ಕಾಂಗ್ರೆಸ್ನ ಘಟಾನುಘಟಿ ಲೀಡರ್ಗಳು. ಆ ಘಟಾನುಘಟಿಗಳ ಲೀಡರ್ಗಳ ಹೆಸರೇ ಅದರಲ್ಲಿ ಬಂದಿರತಕ್ಕಂಥದ್ದು. ಯಾರಾದರೂ ಅಮಿಷ ತೋರಿಸಿದರೆ ಅನ್ವರ್ ಮಾನಪಾಡಿಯವರಿಗೆ ಯಾರು ಆಸ್ತಿ ಹೊಡೆದಿದ್ದಾರೆ ಅವ್ರು ತೋರಿಸ್ತಾರೆ, ಆಸ್ತಿ ಹೊಡೆದಿದ್ದವ್ರು ಹೆಂಗೆ ತೋರಿಸ್ತಾರೆ? ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಿಜವಾಗಲೂ CBI ತನಿಖೆ ಬಗ್ಗೆ ನಂಬಿಕೆ ಮತ್ತು ಬದ್ಧತೆ ಇದ್ದರೆ ಯು ಹ್ಯಾವ್ ಟು ಟೇಕ್ ಕ್ಯಾಬಿನೆಟ್ ಡಿಸಿಷನ್. ಭಾಳ ಸುಲಭದಲ್ಲೇ ನಿಮ್ಮ ಕೈಲೇ ಇದೆಯಲ್ಲ. ಅನ್ವರ್ ಮಾನಪಾಡಿ ತಮ್ಮ ಮುಂದೆ ಬಂದೇನು ಹೇಳಿದಾರೋ, ಕಾಂಗ್ರೆಸ್ನವರು ಅಮಿತ್ ಶಾ ಒಡ್ಡಿದ್ರು ಅಂಥೇಳಿ ಅದನ್ನು ನಾನು ಸತ್ಯ ಅಂತ ಭಾವಿಸ್ಬೇಕಾಗತ್ತೆ. ಅವ್ರು ಹೇಳಿದ ಮೇಲೆ, ಅವ್ರ ಹೇಳಿಕೆ ಮೇಲೇ ತಾನೇ ಚರ್ಚೆ ಆಗ್ತಿರೋದು. ಅಂತಿಮವಾಗಿ ಅವ್ರೇನು ಹೇಳ್ತಾರೆ ಅದೇ ಸತ್ಯ ಆಗುತ್ತೆ. ಯಾವಾಗ ಹೇಳಿದರು? ಅಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ರು. ಯಾವಾಗ ಯಾವಾಗ 2022ರಲ್ಲಿ ಅವರೇ ಸ್ವತಃ ಹೇಳ್ತಾರೆ, ಪತ್ರ ಬರೆದಿರಿ ಅಂತ ಹೇಳ್ತಾರೆ. ಬನ್ನಿ ಸರ್, ಅವರೇ ಹೇಳಿದ್ದಾರೆ, ಅವರೇ ಮಾತಾಡಿದ್ದಾರೆ. ನನ್ನ ಮಾಹಿತಿಗಂತೂ ಬಂದಿಲ್ಲ. ನನ್ನ ಮಾಹಿತಿಗೆ ನಿನ್ನೆ ಏನು ಹೇಳಿದ್ದಾರೆ ಅದು ನನ್ನ ಗಮನಕ್ಕೆ ಬಂದಿದೆ. 2000
2022ರಲ್ಲಿ ಏನು ಹೇಳಿದ್ರು ನನಗೆ ತೋರಿಸ್ಬೇಕಲ್ಲ. ನನ್ನ ಹತ್ರ ಮಾಹಿತಿ ಇಲ್ಲ. ಈಗ ನಿನ್ನೆ ಏನು ಹೇಳಿದಾರೆ ಅದನ್ನು ನಾನು ನೋಡಿದ್ದೇನೆ. ನಿನ್ನೆ ಹೇಳಿದ್ದನ್ನು ನಿನ್ನೆ ಹೇಳಿರೋ ಪ್ರಕಾರ ಕಾಂಗ್ರೆಸ್ನವರು ನನಗೆ ಆಮಿಷ ಒಡ್ಡಿದ್ರು ಅಂತ ಹೇಳಿದ್ದಾರೆ. ಇಷ್ಟಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಸರ್ಕಾರಕ್ಕೆ CBI ಕೊಡಬೇಕು ಅಂತಿದೆ ತಾನೇ. ಅದನ್ನು ಅವರು ನೇರವಾಗಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕೊಟ್ಬಿಡಲಿ. ನಾನು ಹತ್ತಂಗೆ ಮಾಡ್ತೀನಿ, ನೀ ಸತ್ತಂಗೆ ಮಾಡು ಅನ್ನೋ ನಾಟಕ ಯಾಕೆ ಆಡ್ತಾರೆ? ನಾಟಕ ಆಡೋದು ಬಿಟ್ಬಿಡಲಿ, ನೇರವಾಗಿ ಅದನ್ನು ಕೊಡಲಿ. ಮತ್ತು ಮುಖ್ಯಮಂತ್ರಿಗಳು ಈ ಪಂಚಮಶಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಮಾತಾಡಬೇಕಾದ್ರೆ ಪಂಚಮಶಾಲಿಗಳ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ ಅವ್ರು ಹೇಳಿದರು. ಅವ್ರ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ. ಮುಖ್ಯಮಂತ್ರಿಗಳಿಗೆ ಕೆಲವೊಮ್ಮೆ ಜಾಣ ಮರೆವು, ಜಾಣ ಕುರುಡು ಬಂದ್ಬಿಡುತ್ತೆ. ಸಂವಿಧಾನ ರಚನಾ ಸಭೆಯ ಸಂದರ್ಭದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂಥ ಚರ್ಚೆ ನಡೀತಿರ್ಬೇಕಾದ್ರೆ ಮತೀಯ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ರಚನಾ ಸಭೆ ಖಡಾಖಂಡಿತವಾಗಿ ನಿರಾಕರಿಸಿತು. ಖಡಾಖಂಡಿತವಾಗಿ 1953ರಲ್ಲಿ ಕಾಕಾ ಕಾಲೇಲ್ಕರ್ ಸಮಿತಿ OBCಗೆ ಮೀಸಲಾತಿ ಕೊಡಬೇಕು ಅನ್ನೋ ಚರ್ಚೆ ಬಂದಾಗ ಸಾರಾಸಟ್ಟಾಗಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡೋದನ್ನು ನಿರಾಕರಿಸ್ತು. ಅಷ್ಟು ಮಾತ್ರ ಅಲ್ಲ, ಮಂಡಲ್ ಆಯೋಗವು ಕೂಡ ಮುಸ್ಲಿಮರಲ್ಲಿರುವಂಥ ಹಿಂದುಳಿದ 72 ಜಾತಿಗಳನ್ನು ಗುರುತಿಸ್ತು. ಸಾರಾಸಗಟಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದು ನಿರಾಕರಿಸ್ತು. ಇದರೊಳಗೆ 72 ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಅನ್ನೋದನ್ನು ಪಟ್ಟಿ ಮಾಡ್ತು. ನಾವೀಗ ಕರ್ನಾಟಕದಲ್ಲಿ ಆ ಹಿಂದುಳಿದ ವರ್ಗದ ಪಟ್ಟಿನಲ್ಲಿ ಪಿಂಜಾರ ಇತ್ಯಾದಿ 7-8 ಜಾತಿಗಳಿಗೆ ನಾವು ಮೀಸಲಾತಿಯನ್ನು ಕೊಡ್ತಾಯಿದ್ದೀವಿ. ಯಾವುದರಲ್ಲಿ ಅವರಿಗೆ 2Nಲ್ಲೇ ಮೀಸಲಾತಿ ಇದೆ. ಅದು ಸಣ್ಣ ಸಮುದಾಯಗಳಿಗೆ ಸಾರಾಸಗಟಾಗಿ ಇಡೀ ಮುಸ್ಲಿಮರನ್ನ ಹಿಂದುಳಿದವರು ಅನ್ನೋದು ಪರಿಗಣಿಸೋದನ್ನು ಸಂವಿಧಾನ ಬಾಹಿರ ಅಂತ ಮುಖ್ಯಮಂತ್ರಿಗಳು ಹೇಳಬೇಕಿತ್ತು. ಆದರೆ ನಮ್ಮ ದುರ್ದೈವ ಹೇಗೆ ಅಂದರೆ ಸ್ವತಃ ಕಾನೂನು ತಜ್ಞರಾಗಿರುವಂಥ ಸಿದ್ದರಾಮಯ್ಯನವರೇ ಇದ್ದ ಸಂಪುಟದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡೋ ನಿರ್ಣಯವನ್ನು 30 ವರ್ಷದಿಂದ ತಗೊಂಡು ಅದು ಸಂವಿಧಾನ ಬಾಹಿರ. ಆ ಸಂವಿಧಾನ ಬಾಹಿರವಾಗಿಯೇ 4% ಮೀಸಲಾತಿಯನ್ನು ನಾವು ಕೊಟ್ಕೊಳ್ತಾ ಬಂದಿದ್ದೀವಿ. ಆದರೆ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಇಡಿಯಾಗಿ ಕೊಡೋದು ಸಂವಿಧಾನ ಬಾಹಿರ ಅಂತ ಹೇಳುವಂಥ ದಮ್ಮಿಲ್ಲ ಸಿದ್ದರಾಮಯ್ಯನವರಿಗೆ. ಅದು ಜಾಣ ಮರವು, ಜಾಣ ಕುರುಡು. ಯಾಕೆಂದ್ರೆ ದಮ್ಮಿದ್ದಿದ್ರೆ ಅವ್ರು ಹೇಳ್ತಾಯಿದ್ರು ಅಂಬೇಡ್ಕರ್ ನಿರಾಕರಿಸಿದ್ದಾರೆ ಅಂತ ಹೇಳ್ತಾಯಿದ್ರು, ಕಾಕಾ ಕಾಲೇಲ್ಕರ್ ಸಮಿತಿ ನಿರಾಕರಿಸಿದೆ ಅಂತ ಹೇಳ್ತಾಯಿದ್ರು, ಮಂಡಲ್ ಆಯೋಗ ನಿರಾಕರಿಸಿದೆ ಮುಸಲ್ಮಾನರಿಗೆ ಇಡಿಯಾಗಿ OBC ಪಟ್ಟಿಗೆ ಸೇರಿಸೋದನ್ನು ಅಂತ ಹೇಳ್ತಾಯಿದ್ರು. ಆದರೆ ಇವರಿಗೆ ಇದರಲ್ಲಿ ಜಾಣ ಮರೆವು. ಯಾವುದೇ ಒಂದು ಜಾತಿ ಮೀಸಲಾತಿ ಕೊಡಿ ಅಂತ ಕೇಳೋದು ತಪ್ಪಲ್ಲ, ಅದು ಸಂವಿಧಾನ ಬಾಹಿರ ಅಲ್ಲ. ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರಾ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಪರಿಶೀಲನೆ ಮಾಡಿ ಆರ್ಥಿಕವಾಗಿ ಹಿಂದುಳಿದಿದ್ದರೆ ಸಾಮಾಜಿಕವಾಗಿ ಹಿಂದುಳಿದಿದ್ದರೆ ಅವ್ರಿಗೆ ಮೀಸಲಾತಿ ಕೊಡಬೇಕು. ಆದರೆ ಇವರು ಪಂಚಮಶಾಲಿಗಳ ಬೇಡಿಕೆಯನ್ನೇ ಸಂವಿಧಾನ ಬಾಹಿರ ಅಂತ ಹೇಳ್ತಾನೆ ಅವ್ರದ್ದೇ ಸಚಿವರು ಅವ್ರದ್ದೇ ಪಕ್ಷದ ಶಾಸಕರು ಹೊರಗಡೆ ಹೋಗಿ ಪಂಚಮಶಾಲಿಗಳ ಹೋರಾಟಕ್ಕೆ ಬೆಂಬಲ, ನಾವು ಈ ಮೀಸಲಾತಿ ಬೇಡಿಕೆ ಪಟ್ಟಿ ಈಡೇರಿಸ್ತಾ ಇದ್ದರೆ ಆತ್ಮಾಹುತಿಗೂ ತಯಾರು, ನಾವು ಮೀಸಲಾತಿ ಪಟ್ಟಿ ಬೇಡಿಕೆಯನ್ನು ಈಡೇರಿಸ್ತಾ ಇದ್ದರೆ ರಾಜೀನಾಮೆ ಕೊಡ್ತೀವಿ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಒಂದು ಸಂವಿಧಾನ ಬಾಹಿರ ಅನ್ನೋದಾದರೆ ಅವ್ರನ್ನಾರು ನಿಮ್ಮ ಕ್ಯಾಬಿನೆಟಿಂದ ಹೊರಗಾಕಿ, ಇಲ್ಲ ನೀವು ನಿಮ್ಮ ನಿಲುವನ್ನು ಬದಲಾಯಿಸ್ಕೊಳ್ಳಿ. ಇದರೊಳಗೆ ನಿಮ್ಮದು ನಾಟಕ ಆಡ್ತಾ ಇದ್ದೀರಿ ಮತ್ತು ಸಂವಿಧಾನ ಬಾಹಿರವಾಗಿರೋದನ್ನು ಸಮರ್ಥನೆ ಮಾಡಿ ಮೀಸಲಾತಿ ಕೊಡ್ತಾ ಇದ್ದೀರಿ. ಯಾವುದು ಸಂವಿಧಾನ ಬದ್ಧವಾಗಿದೆಯೋ ಅದನ್ನು ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದ್ದೀರಿ. ಇದು ನಿಮ್ಮ ಎಡಬಿಡಂಗಿತನವನ್ನು ತೋರಿಸುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.